ಫ್ರೆಂಡ್ಸ್, MR ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ನೋಡಿ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಿಂದ ತಾತ್ಕಾಲಿಕವಾಗಿರತಕ್ಕಂಥ ಒಂದು ಫೈನಲ್ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಮೆರಿಟ್ ಲಿಸ್ಟ್ ಬಿಡುಗಡೆಯಾಗಿದ್ದು 19/7/2025 ಈ ಒಂದು ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಇದು 99% ಫೈನಲ್ ಮೆರಿಟ್ ಅಂತಾನೆ ಅನ್ಕೋಬಹುದು. ಇಲ್ಲಿ ಕೇವಲ 1% ಮಾತ್ರ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂತ ಏನಪ್ಪ ಅಂದರೆ ನನ್ನ ಅನಿಸಿಕೆ. ಇಲ್ಲಿ ನಿಮಗೆ ಇನ್ನೊಂದು ಏನಪ್ಪ ಅಂದರೆ, ಇಲ್ಲೇ ಹುದ್ದೆ ಹೆಸರು ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ತೋರಿಸ್ತೀನಿ ನೋಡಿ. ಕಿರಿಯ ಪವರ್ಮ್ಯಾನ್ ಸ್ಥಳೀಯ ವೃಂದ ಇದರ ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಫೈನಲ್ ಏನಪ್ಪ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಒಟ್ಟು ಏನಪ್ಪ ಅಂದರೆ 9 ಜನರನ್ನು ಇಲ್ಲಿ ಆಯ್ಕೆ ಕೊಳ್ಳಲಾಗಿದ್ದು, ಇಲ್ಲಿ ಯಾರ್ಯಾರು ಆಯ್ಕೆಯಾಗಿದ್ದಾರೆ ಮತ್ತು ಇವರ ಒಂದು ಪರ್ಸೆಂಟೇಜ್ ಎಷ್ಟು, ಹಾಗೆ ಇವರ ಒಂದು ಕ್ಯಾಟಗರಿ ಯಾವುದು, ಹಾಗೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ಸರ್ಕಾರಿ ಹುದ್ದೆಗಳಾಗಿರ್ಬೋದು, ಖಾಸಗಿ ಹುದ್ದೆಗಳಾಗಿರ್ಬೋದು, ಯಾವುದೇ ಹುದ್ದೆಗಳ ಮಾಹಿತಿ ಆಗಿರ್ಬೋದು, ಒಂದು ಏನಪ್ಪ ಅಂದರೆ ಮೆರಿಟ್ ಲಿಸ್ಟ್ ಆಗಿರ್ಬೋದು, ಸ್ಕಾಲರ್ಶಿಪ್ ಬಗ್ಗೆ ಆಗಿರ್ಬೋದು, ಎಲ್ಲವನ್ನು ಕೂಡ ನಿಮಗೆ ನಮ್ಮ ಚಾನಲಲ್ಲಿ ಸಿಗುತ್ತೆ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರಿಗೂ ಇನ್ನೂ ಕೂಡ ಏನಪ್ಪ ಅಂದರೆ KPTCLನ ಫೈನಲ್ ಮೆರಿಟ್ ಲಿಸ್ಟ್ ಬಿಡುಗಡೆ ಆಗಿದ್ದು ಯಾರ್ಯಾರಿಗೆ ಗೊತ್ತಿಲ್ಲ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ತುಂಬ ಸಹಾಯ ಆಗುತ್ತೆ. ಈಗ ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗಿ. ಇಲ್ಲಿ ಹುದ್ದೆ ಹೆಸರು ಕಿರಿಯ ಪವರ್ಮ್ಯಾನ್ ಸ್ಥಳೀಯ ವೃಂದ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೂಚಿತ ಹುದ್ದೆಗಳು ಅನ್ನೋದಾದರೆ ನೋಡಿ, 9 ಬ್ಯಾಕ್ಲಾಗ್ ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿತ್ತು. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನೋಡಿ, 9 ಬ್ಯಾಕ್ಲಾಗ್ ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿತ್ತು. ಅದರ ಒಂದು ಫೈನಲ್ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ತೋರಿಸ್ತೀನಿ ನೋಡಿ. ಮೊದಲಿಗೆ ಏನಪ್ಪ ಅಂದರೆ ಅರ್ಜಿ ಸಂಖ್ಯೆ, ಹಾಗೆ ಇಲ್ಲಿ ಅಭ್ಯರ್ಥಿ ಹೆಸರಾಗಿರ್ಬೋದು, ತಂದೆ ಅಥವಾ ಗಂಡನ ಹೆಸರಾಗಿರ್ಬೋದು, ಮತ್ತು ಆಯ್ಕೆಯಾದ ಪ್ರವರ್ಗ ಅಂದರೆ ಕ್ಯಾಟಗರಿ, ಮತ್ತು ಅವರು ಎಷ್ಟು ಅಂಕಗಳನ್ನು ಪಡೆದಿರ್ತಾರೆ ಅಂದರೆ SSLCಯಲ್ಲಿ ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಅದು ಕೂಡ ಇಲ್ಲಿದೆ. ಇಲ್ಲಿ ಮೊದಲನೇ ಹೆಸರು ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೆಯದಾಗಿ ಆಯ್ಕೆಯಾದವರು ಭೀಮೇಶ್ ಅಂತ, ಅಭ್ಯರ್ಥಿ ಹೆಸರು ಭೀಮೇಶ್. ಇಲ್ಲಿ ಅವರ ತಂದೆ ಹೆಸರು ಶರಣಪ್ಪ. ಹಾಗೆ ಇಲ್ಲಿ ಆಯ್ಕೆಯಾದ ಪ್ರವರ್ಗ ನೋಡ್ತಾ ಹೋಗಿ, ಜನರಲ್ನಲ್ಲಿ ಇವರು ಆಯ್ಕೆಯಾಗಿದ್ದಾರೆ. ಇವರ ಕ್ಯಾಟಗರಿ ಜನರಲ್ ಆಗಿರುತ್ತೆ. ಹಾಗೆ ಇವರು SSLCಯಲ್ಲಿ ಪಡೆದಿರುವ ಅಂಕಗಳನ್ನು ನೋಡೋದಾದರೆ ನೋಡಿ, 97.44 ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. 97.44 ಇವರು SSLCಯಲ್ಲಿ ಅಂಕಗಳನ್ನು ಪಡೆದು ಈಗ KPTCL ಹುದ್ದೆಗೆ ಆಯ್ಕೆಯನ್ನಾಗಿದ್ದಾರೆ. ಹಾಗೆ ಇಲ್ಲಿ ಎರಡನೇದಾಗಿ ಬಂದ್ಬಿಟ್ಟು ಅಭಿಷೇಕ್ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಅಭಿಷೇಕ್ ಅಂತ ಮತ್ತೊಬ್ಬ ಅಭ್ಯರ್ಥಿ ಏನಪ್ಪ ಅಂದರೆ ಎರಡನೇದಾಗಿ ಆಯ್ಕೆಯಾಗಿದ್ದಾರೆ. ಇವರ ತಂದೆ ಹೆಸರು ಹುಸೇನ್ ಗೌಡ ಬತ್ತರ್ ಅಂತ. ಇಲ್ಲಿ ಇವರ ಒಂದು ಕ್ಯಾಟಗರಿ ಕೂಡ ಏನಪ್ಪ ಅಂದರೆ ಜನರಲ್ GM ಅಂತ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ಹಾಗೆ ಇವರ ಮೆರಿಟ್ ಲಿಸ್ಟ್ ಕೂಡ ಏನಪ್ಪ ಅಂದರೆ SSLCಯಲ್ಲಿ ಇವರು ಕೂಡ 97.44 ಮಾರ್ಕ್ಸನ್ನು ಪಡೆದು ಈಗ KPTCL ಹುದ್ದೆಗೆ ಆಯ್ಕೆಯನ್ನಾಗಿದ್ದಾರೆ. ನಂತರ ಮೂರನೇ ವಿದ್ಯಾರ್ಥಿ ಬಂದ್ಬಿಟ್ಟು ಲಂಬಾನಿ ದರ್ಶನ್ ಅಂತ. ಇವರ ಪೂರ್ಣ ಹೆಸರು ಏನಪ್ಪ ಅಂದರೆ ನೋಡಿ, ಇವರ ತಂದೆ ಹೆಸರು ಲಂಬಾನಿ ಪರಮೇಶ್ವರ್ ನಾಯಕ್. ಇವರ ಕ್ಯಾಟಗರಿ ಕೂಡ ಏನಪ್ಪ ಅಂದರೆ GM ಅಂದರೆ ಜನರಲ್ನಲ್ಲಿ ಬರುತ್ತೆ. ಹಾಗೆ ಇವರ ಒಂದು ಮೆರಿಟ್ ಲಿಸ್ಟ್ ನೋಡೋದಾದರೆ 97.12 ಇಷ್ಟು SSLCನ ಅಂಕ ಪಡೆದು ಇವರು ಈಗ KPTCLನ ಒಂದು ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಹಾಗೆ ಇಲ್ಲಿ ನಾಲ್ಕನೇದಾಗಿ ಬಂದ್ಬಿಟ್ಟು ನಾಲ್ಕನೇ ಹೆಸರು ಯಾವುದಪ್ಪ ಅಂದರೆ ವಿಷ್ಣು ಹನುಮಪ್ಪ ಕರ್ಬಾರಿ. ಇಲ್ಲಿ ಇವರ ಒಂದು ಕ್ಯಾಟಗರಿಯನ್ನು ನೋಡ್ತಾ ಹೋಗಿ, ಇವರ ತಂದೆ ಹೆಸರು ಹನುಮಪ್ಪ ಕರ್ಬಾರಿ ಅಂತ. ಇವರ ಮೆರಿಟ್ ಏನಪ್ಪ ಅಂದರೆ 96.80ಗೆ ನಿಂತಿರುತ್ತೆ. ಇವರು ಕೂಡ SSLCಯಲ್ಲಿ 96.80 ಮಾಡಿ ಈಗ KPTCL ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಇವರೊಂದು ಏನು ಕ್ಯಾಟಗರಿ ನೋಡಿ ಜನರಲ್, ಇವರು ಕೂಡ ಜನರಲ್ನಲ್ಲಿ ಆಯ್ಕೆಯಾಗಿರುತ್ತಾರೆ. ನಂತರ ಇಲ್ಲಿ ಬರೋದಾದ 5ನೇ ವ್ಯಕ್ತಿ ಅಂತ ನೋಡೋದಾದರೆ K ಶಿವಕುಮಾರ್ ಅಂತ. ಇವರ ಒಂದು ಏನಪ್ಪ ಅಂದರೆ ಇವರ ಒಂದು ಮೆರಿಟನ್ನು ನೋಡೋದಾದರೆ 96.48ಗೆ ನಿಂತಿರುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ. ಇವರ ಒಂದು ಕ್ಯಾಟಗರಿ ಬಂದುಬಿಟ್ಟು SC ಜನರಲ್ನಲ್ಲಿ ಬರುತ್ತೆ. ಇವರು 96.48 ಅಂಕಗಳನ್ನು SSLCಯಲ್ಲಿ ಪಡೆದಿದ್ದಾರೆ. ಆದರೆ ಈಗ ಏನಪ್ಪ ಅಂದರೆ KPTCLನಲ್ಲಿ ಆಯ್ಕೆಯಾಗಿದ್ದಾರೆ. ನಂತರ 6ನೇ ವ್ಯಕ್ತಿಯನ್ನು ನೋಡೋದಾದರೆ ಇಲ್ಲಿ ನೋಡ್ತಾ ಹೋಗಿ, 6ನೇ ವ್ಯಕ್ತಿ ಹೆಸರು MK ಪಾಂಡುರಂಗ ಅಂತ. ಇವರ ಒಂದು ಏನಪ್ಪ ಅಂದರೆ ಕ್ಯಾಟಗರಿಯನ್ನು ನೋಡೋದಾದರೆ SC ರೂರಲ್ನಲ್ಲಿ ಇವರ ಒಂದು ಕ್ಯಾಟಗರಿ ಬರುತ್ತೆ. ಇಲ್ಲಿ ಕಾಣ್ತಾ ಇರ್ಬೋದು. ಇವರು SSLCಯಲ್ಲಿ ಪಡೆದಿರತಕ್ಕಂಥ ಅಂಕಗಳನ್ನು ನೋಡೋದಾದರೆ 96.32 ಪಡೆದಿರ್ತಾರೆ. ಇಷ್ಟು ಅಂಕಗಳನ್ನು ಪಡೆದು ಇವರು KPTCL ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ನಂತರ ಏನಪ್ಪ ಅಂದರೆ ಕಲಕಪ್ಪ ಕಂಬಳಿ. ಇವರು ಏನಪ್ಪ ಅಂದರೆ ಇವರು ಕೂಡ KPTCLನ ಏನಪ್ಪ ಅಂದರೆ ಒಂದು ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಇವರ ಒಂದು ಕ್ಯಾಟಗರಿ ನೋಡೋದಾದರೆ 2A ರೂರಲ್ ಇವರ ಒಂದು ಕ್ಯಾಟಗರಿ ಆಗಿರುತ್ತೆ. ಹಾಗೆ ಇವರು ಅಂಕಗಳನ್ನು ನೋಡೋದಾದರೆ 96.16 ಅಂಕಗಳನ್ನು ಪಡೆದು ಈಗ KPTCLನ ಒಂದು ಏನಪ್ಪ ಅಂದರೆ ಒಂದು ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ನಂತರ 8ನೇ ವ್ಯಕ್ತಿಯನ್ನು ನೋಡೋದಾದರೆ ರಾಹುಲ್ ಅಂತ. ರಾಹುಲ್ ಪೀರಪ್ಪ ಶ್ರೀಗಣಿ.
ಇವರ ಒಂದು ಕ್ಯಾಟಗರಿ ನೋಡೋದಾದರೆ 2A ಜನರಲ್‌ನಿಂದ ಇವರು ಕೆಪಿಟಿಸಿಎಲ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ನಂತರ ಇವರ ಒಂದು ಮೆರಿಟನ್ನು ನೋಡೋದಾದರೆ 94.72 ಅಂಕಗಳನ್ನು ಪಡೆದು ಇವರು ಕೆಪಿಟಿಸಿಎಲ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ನಂತರ 9ನೇ ವ್ಯಕ್ತಿ ಬಂದ್ಬಿಟ್ಟು ಮುರ್ತುಸಾಬ್ ರಾಜೇಶ್ ಸಾಬ್ ಸುಂಕದ್. ಇವರ ಒಂದು ಕ್ಯಾಟಗರಿ 2B ಜನರಲ್‌ನಲ್ಲಿ ಬರುತ್ತೆ. ಹಾಗೆ ಇವರು ಅಂಕಗಳನ್ನು ನೋಡಿ 93.60 ಇಲ್ಲಿ ತೋರಿಸ್ತೀನಿ ನೋಡಿ. 93.60 ಅಂಕಗಳನ್ನು ಪಡೆದು ಇವರು ಕೂಡ ಏನಪ್ಪ ಅಂದರೆ ಕೆಪಿಟಿಸಿಎಲ್‌ನ ಒಂದು ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಸ್ನೇಹಿತರೆ ಏನಪ್ಪ ಅಂದರೆ ನಿಮಗೆ ಆಲ್ರೆಡಿ ಏನಪ್ಪ ಅಂದರೆ ಈಗ 9 ಜನರನ್ನ ಹೆಸರಾಗಿರ್ಬೋದು, ಅವರ ತಂದೆ ಹೆಸರಾಗಿರ್ಬೋದು, ಪ್ರವರ್ಗ ಆಗಿರ್ಬೋದು ಅಂದರೆ ಕ್ಯಾಟಗರಿ, ಹಾಗೆ ಅವರು ಪಡೆದಿರ್ತಕ್ಕಂಥ ಅಂಕ ಎಲ್ಲವನ್ನೂ ಕೂಡ ನಿಮಗೆ ಹೇಳಿದೆ. ಇನ್ನೂ ಕೂಡ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೂ ಕೂಡ ನೀವು ಏನಪ್ಪ ಅಂದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆಗಿರ್ಬೋದು ಅಥವಾ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೀವು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೋಬೋದು. ಹಾಗೆ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಕೆಪಿಟಿಸಿಎಲ್ ಫೈನಲ್ ಮೆರಿಟ್ ಲಿಸ್ಟ್ ಯಾರ್ಯಾರಿಗೆ ಸಿಕ್ಕಿಲ್ಲ ಅವರಿಗೆ ಶೇರ್ ಮಾಡಿ. ನಿಮಗೂ ಕೂಡ ಈ ಒಂದು PDF ಬೇಕಂದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಯಾಕಂದರೆ ನಿಮಗೆ ಈ PDF ಯೂಟ್ಯೂಬ್ನಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಟೆಲಿಗ್ರಾಮ್ ಚಾನಲ್ನಲ್ಲಿ ಮತ್ತು ವಾಟ್ಸಪ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಮತ್ತು ಈ ಒಂದು PDF ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವರಿಗೆ ಕೂಡ ತುಂಬ ಸಹಾಯ ಆಗುತ್ತೆ.